ನಮಸ್ಕಾರ. ಕನ್ನಡ ಡಿವಿ ನ್ಯೂಸ್ ವಿಜಯಪುರ. ನಾನು ಶಂಕರ್ ತೊಂಟಾಪುರ. ಸಂವಿಧಾನ ಶಿಲ್ಪಿ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ಮಾಡಿದರು. ಅದರಲ್ಲಿ 21ನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಭಾಳ ವಿಶೇಷವಾಗಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯಗಳು ಕುಸಿಬಾರ್ದು, ಪ್ರತಿಯೊಬ್ಬ ಮನುಷ್ಯನು ಆತ್ಮಸ್ಥೈರ್ಯದಿಂದ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾದಂಥದ್ದಲ್ಲ, ಅನುಕೂಲದ ಒಂದು ಸಂವಿಧಾನ ಇದು. ಹಾಗಾಗಿ ಇಡೀ ಭಾರತ ದೇಶದ 140 ಕೋಟಿ ಜನ ಇವತ್ತು ಸಂತೋಷವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಗಲು ರಾತ್ರಿ ದಿನದ 24 ಗಂಟೆ ಮತ್ತು ಹಲವಾರು ವರ್ಷಗಳನ್ನು ಮಾಡಿದಂಥ ಶ್ರಮದ ಫಲವಾಗಿ ಇವತ್ತೊಂದು ದಿವಸ ನಮಗೆ ಸಂವಿಧಾನ ಬಂದಿದೆ. ಹೀಗಾಗಿ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂಥ ಸಂವಿಧಾನವಾಗಿದೆ ಇದು. ಪ್ರತಿಯೊಬ್ಬರಿಗೂ ಸಹ ಜೀವನೋಪಾಯಕ್ಕೆ ಪ್ರತಿ ದಿನ ಏನು ರೊಟೀನ್ ಮಾಡ್ತೀವಿ ಅದಕ್ಕೆ ಸಂವಿಧಾನ IPC ಆಗ್ಬೋದು, CRPC ಆಗ್ಬೋದು, ಅದ್ರ ಜೊತೆಯಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಅನೇಕ ಪರಿಚ್ಛೇದಗಳನ್ನ ಓದುವಂಥದ್ದು. ನಮಗೆ ವಾಕ್ ಸ್ವಾತಂತ್ರ್ಯ ಆಗ್ಬೋದು, ಹಾಗೆ ಸಂವಿಧಾನದ ಸ್ವಾತಂತ್ರ್ಯಗಳಾಗ್ಬೋದು, ಹಾಗೆ ನಮಗೆ ಸ್ವಾತಂತ್ರ್ಯ ಜೊತೆಗೆ ನಮ್ಮ ರೈಟ್ಸು ಮತ್ತು ನಮ್ಮ ಡ್ಯೂಟೀಸು ಸಹ ಹೇಳಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಡಿಗ್ರಿಗಳನ್ನು ತೆಗೆದುಕೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಒಂದು ಸದೃಢ ಸಮಾಜ, ಒಂದು ಭವ್ಯ ಭಾರತವನ್ನು ಕಾಣಲು ಸಾಧ್ಯವಾಗ್ತದೆ.